ಸುಮಲತಾ ಅಂಬರೀಶ್ ಕಾಂಗ್ರೆಸ್ ಬಂದ್ರೆ ಸೇರ್ಪಡೆ ಮಾಡ್ಕೊಳ್ತೀರಾ ಅಂತ ಸರ್, ಯಾರೇ ಕರೆದ್ರು ಸ್ವಾಗತ ಮಾಡ್ತಾರೆ ಅಂತ ಹೇಳ್ತೀರಾ? ಈಗ ನಾವು ಪುಟ್ಟಣ್ಣವ್ರ ಎಲೆಕ್ಷನ್ನು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ವಿಚಾರಕ್ಕೆ ಬಂದು ಮಾತಾಡ್ತಾ ಇದ್ದೀವಿ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ವಿಚಾರಕ್ಕೆ ಬಂದು ಮಾತಾಡ್ತೀವಿ, ಅದೆಲ್ಲ ಆಮೇಲೆ ಮಾತಾಡೋಣ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಶಿಕ್ಷಕರ ಚುನಾವಣೆ ಸಂದರ್ಭದಲ್ಲೂ ಕೂಡ, ಇದರಿಂದ ಏನಾದರೂ ಹೊಸದೇ ಅಲ್ಲ ಇದು. ಕೇಸರಿ ಬಟ್ಟ ಬಾವುಟ ಹಾಕೊಂಡಿದ್ದಾಯ್ತು, ಕೇಸರಿ ಬಟ್ಟೆನೂ ಹಾಕೊಂಡಿದ್ದಾಯ್ತು, ಏನು ಬೇಕಾದ್ರೂ ಹಾಕೊಂಡು ಹೋಗ್ಲಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಬ್ಬ ಅನುಭವಿ, ತ್ಯಾಗ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವ್ರು, ಅವ್ರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ಬಿ ಫಾರ್ಮ್ ಕೊಟ್ಟಿದ್ದೇವೆ. ಪುಟ್ಟಣ್ಣವರು ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ ಇದು, ಶಿಕ್ಷಕರ ಕ್ಷೇತ್ರ. ಅಸೆಂಬ್ಲಿ ನೀತಿಗಳಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದರು. ಅವರು ಸತತವಾಗಿ 4 ಸಾರಿ ಗೆದ್ದು ಬಂದಿದ್ದಾರೆ. ಇದು ಉಪಚುನಾವಣೆ 5ನೇ ಸಾರಿ ಸ್ಪರ್ಧೆ ಮಾಡ್ತಾರೆ. ಹಿಂದೇನೂ ಕೂಡ BJPಯವರು JDSನವರು ಸ್ಪರ್ಧೆ ಮಾಡಿದ್ರು. ಆಗಲೂ ಕೂಡ BJPಯವರನ್ನು JDSನವರನ್ನ ಸೋಲಿಸಿ ಪುಟ್ಟಣ್ಣವರು ಗೆದ್ದಿದ್ದರು. ಈ ಸಾರಿನೂ ಕೂಡ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಯಾಕಂತಂದರೆ 4 ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಅವರ ಬೆಂಬಲವನ್ನು ಪಡೆದಿದ್ದಾರೆ, ಜೊತೆಗೆ ಅವ್ರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಭಾಳ ಅವ್ರನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ, ಟೀಚರ್ಸ್ಗಳು ಒಪ್ಕೊಂಡಿದ್ದಾರೆ. ಹಾಗಾಗಿ 4 ಸಾರಿ ಗೆದ್ದಿದ್ದಾರೆ. ಈ ಸಾರಿ ಕೂಡ ಗೆಲ್ತಾರೆ. ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಈ ಸಾರಿ ಅಲಯನ್ಸ್ ಮಾಡ್ಕೊಂಡಿದ್ರೂ ಕೂಡ ಪುಟ್ಟಣ್ಣವರು ಗೆಲ್ತಾರೆ. ಯಾಕಂತಂದರೆ ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಅವ್ರು ಸೋಲ್ತೀವಿ ಅನ್ನೋ ಭಯದಿಂದ ಅಲಯನ್ಸ್ ಮಾಡ್ಕೊಂಡಿದ್ದಾರೆ.